ಧರ್ಮಸ್ಥಳ ಕೇಸ್ನಲ್ಲಿ ತಂತ್ರ ಕುತಂತ್ರ ನಡೀತಾ ಇದೆ. ಎಡಪಂಥೀಯರ ಹೇಳಿಕೆಯನ್ನು ಸರ್ಕಾರ ಕೇಳ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಕಾಂಗ್ರೆಸ್ನವರ ತಲೆಬುರುಡಿಯಲ್ಲಿ ಏನೂ ಇಲ್ಲ, ಎಡಪಂಥೀಯರ ಮಾತುಗಳನ್ನು ಸರ್ಕಾರ ಕೇಳ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಏನಾಗಿದೆ ಅಂದ್ರೆ ಸತ್ಯ ಬೇಗ ಹೊರಗಡೆ ಬಂದ್ರೆ ಸಿಕ್ಕಾಕೊಳ್ಳೋರು ಕಾಂಗ್ರೆಸ್ಸವರು. ಇದೆಲ್ಲಕ್ಕೂ ಕೂಡ ನಾನು ಮೊದಲೇ ಹೇಳಿದ್ದೇನೆ, ಕಾಂಗ್ರೆಸ್ನವರ ತಲೆ ಬುರುಡೆಯಲ್ಲಿ ಏನೂ ಇಲ್ಲ. ಈ ಬುರುಡೆಯಲ್ಲಿ ಇದಕ್ಕೆ ಕುತಂತ್ರ ತಂತ್ರ ಮಂತ್ರಗಳನ್ನ ಮಾಡೋರೆಲ್ಲನೂ ಈ ಲೆಫ್ಟಿಸ್ಟ್ಗಳು, ಎಡಪಂಕ್ತಿಯರು. ಎಡಪಂಕ್ತಿಯರ ಮಾತಿನ ತಾಳಕ್ಕೆ ಈ ಸರ್ಕಾರ ಹೆಜ್ಜೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಡೆದಿದ್ದೇ ಎಡಪಂಥೀಯರ ಕಾರಣದಿಂದ. ಇದು ಕಾಂಗ್ರೆಸ್ಗೆ ಇದೇನು ಬೇಕಾಗಿರಲಿಲ್ಲ. ಅವರು ಯಾವಾಗ ಇವರ ತಲೆಯಲ್ಲಿ ಹುಳ ಬಿಟ್ಟರು, ಇವರು ಕೆಲವರನ್ನೆಲ್ಲನೂ ಗುಂಪು ಮಾಡಿಕೊಂಡು ಕಟ್ಟು ಕಥೆಗಳನ್ನು ಕಟ್ಟಿ ಒಂದು ಪ್ರಚಾರಕ್ಕಾಗಿ ಹಿಂದುತ್ವದ ವಿರೋಧವಾಗಿ ಕೆಲವರನ್ನ ಎತ್ತಿ ಕಟ್ಟಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು. ಅದಕ್ಕಾಗಿಯೇ ಬುರುಡೆ ತಂದ್ರು. ಬಹಳ ಬಹುಶಃ ಅಸ್ಥಿಪಂದ್ರ ಸಿಕ್ಕಲಿಲ್ಲ, ಯಾರು ಮೆಡಿಕಲ್ ಕಾಲೇಜಿನವ್ರು ಕೊಡ್ಲಿಲ್ಲ. ಅವ್ರಿಗೆ ಕೊಟ್ಟಿದ್ರೆ ಅದು ಒಂದು 4-5 ಎತ್ಕೊ ಬರ್ತಿದ್ರು, ಎಲ್ಲಾದ್ರೂ ಇಟ್ಟು ಅದಕ್ಕೊಂದು ಕತೆ ಕಟ್ತಿದ್ರು.